ನಾ 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 ಅಡ್ಗೆ ಬೆತ್ತ ನಾ ನೇ ನಾ ನೀ ಅಡ್ಗೆ ಭತ್ತ ದೇವಲೋಕದಿಂದ ಬಂದ ಅಡ್ಗೆ ಭತ್ತ ದೇವಲೋಕದಿಂದ ಬಂದ ಅಡ್ಗೆ ಭತ್ತ ಎಣ್ಣೆಯಲ್ಲಿ ಪೂಲಿ ನಾನು ತೇಲಿವಿತೆ ಎಣ್ಣೆಯಲ್ಲಿ ಪೂಲಿ ನಾನು ತೇಲಿವಿತೆ ಆ ಪೂರಿ ಮೇಲೆ ಕೂತು ದಾತೇವಿತೆ ಆ ಪೂರಿ ಮೇಲೆ ಕೂತು ದಾತೇವಿತೆ ನಾಳೆ ಈ ಅಡಮಳೆಯ ಅಡುಗೆ ಬೆತ್ತ ನಾನು ಮಾಡೋ ಅಡುಗೆ ಅಂದರೆ ನಮ್ಮ ಕಲ್ಲಂಗಡಿ ರಾಜಂಗೆ ತುಂಬ ಇಷ್ಟ. ಏನೋ ಕಲ್ಲಂಗಡಿ ರಾಜನ ನಮ್ಮ ರಾಜಂಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಅದಕ್ಕೆ ಊರಿನ ಜನ ಎಲ್ಲ ಕಲ್ಲಂಗಡಿ ರಾಜ ಕಲ್ಲಂಗಡಿ ರಾಜ ಕಲ್ಲಂಗಡಿ ರಾಜ ಅಂತ ಕರೀತಾರೆ. ಓ ಹಂಗ ಕಲ್ಲಂಗಡಿ ರಾಜಂಗೆ ಜೈ ಕಲ್ಲಂಗಡಿ ರಾಜಂಗೆ ಜೈ. ರಾಜಂಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಭಜನ ರಾಜಾದಿ ರಾಜ ರಾಜ ಮಾತಾಂಡ ರಾಜ ಗಂಭೀರ ನಮ್ಮ ನಿಮ್ಮೆ ಮೆಚ್ಚಿನ ಕಲ್ಲಂಗಡಿ ರಾಜಂಗೆ ಬಹುಪಡ ಮಹಾಪ್ರಭುಗಳು ಇಂಚಿನ ಭೋಜನ ಸಿದ್ಧವಾಗಿದೆ. ನೀವು ಒಪ್ಪನೆ ಕೊಟ್ಟಾರೆ ಅಡುಗೆ ಬೆತ್ತವರನ್ನು ಕಳಿಸ್ತೀನಿ. ಆಗಲಿ ಅಡುಗೆ ಬೆತ್ತಾರೆ ನೀವಿನ್ನು ಒಳಗೆ ಬನ್ನಿ. ಮಹಾಪ್ರಭುಗಳೇ ಇಂದಿನ ಭೋಜನ ಪಟ್ಟಿ ಸಿದ್ಧವಾಗಿದೆ. ಮಾವಿನಕಾಯಿ ಉಪ್ಪಿನಕಾಯಿ ಕಲೆಬೀಜ ಚಟ್ನಿ 4 ಥರ ಹಪ್ಪಳ 2 ಥರ ಚಿತ್ರಾನ್ನ ಕೊನೆಗೆ ಮೊಸರನ್ನ. ಅದು ಜೊತೆಗೆ ನಿಮ್ಗೆ ಇಷ್ಟ ಆಗಿರೋ ಕಲ್ಲಂಗಡಿಯನ್ನು ಇದೆ. ಇನ್ನು ಕಲ್ಲಂಗಡಿಯನ್ನು ಇದೆ ಮತ್ತ್ಯಾಕೆ ತಡ ಅದನ್ನು ತರಿಸಿ ನೀವು ಹೋಗಿ ಅಣ್ಣನ ತಂದು ಮಹಾರಾಜಂಗೆ ತಲುಪಿಸಿ. ಏನ್ ಮಾಡೋದಿವಾಗ ಅಡುಗೆ ಪುಸ್ತಕ ಹೆಂಗ್ ಹೇಳೋದು ನಂಗೂ ಗೊತ್ತಾಗ್ತಿಲ್ಲ. ಎಲ್ಲಿ ಕಲ್ಲಂಗಡಿ ಹಣ್ಣು ಎಲ್ಲಿ ಕಲ್ಲಂಗಡಿ ಹಣ್ಣು ಅದು ಕಲ್ಲಂಗಡಿ ಹಣ್ಣು ಕಳೆದೋಗಿದೆ. ಏನು ನನ್ನ ಮನೆಯಲ್ಲಿ ನನಗೆ ಇಷ್ಟ ಕಲ್ಲಂಗಡಿ ಹಣ್ಣು ಯಾರದು ಗೊತ್ತಿಲ್ಲ ಪ್ರಭು. ಮಂತ್ರಿಗಳೇ 2 ದಿವಸ ಸಮಯ ಕೊಡ್ತೀರಿ. ಮಂತ್ರಿಗಳಿಗೆ ಹಣ್ಣು ಕದ್ದಿದ್ದು ಯಾರಂತ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಸೈನಿಕರ 2 ದಿವಸ ಸಮಯ ಕೊಡುತ್ತೀನಿ. ಹಣ್ಣು ಕದ್ದಿದ್ದು ಯಾರು ಅಂತ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಹಾಗೆ ಬರ್ತಾರೆ. ನೀವು ಕೊನೆಯಾಗಿ ಅನ್ನನ ಯಾವಾಗ ನೋಡಿದ್ರಿ? ರಾತ್ರಿ ಅನ್ನಾಗಿದೆ ಇಲ್ವಾ ಅಂತ ನೋಡಕ್ ಹೋಗಿದ್ರು ಸ್ವಾಮಿ. ನಿಮ್ಗೇನ ಅನುಮಾನ ಇದೆಯಾ? ಇಲ್ಲ ಸ್ವಾಮಿ. ಸರಿ, ನೀವಿನ್ನೂ ಓಡಿ ನಾಪತ್ತೆ ಮಾಡ್ತೀವಿ. ಸಪ್ಪ ಇಡೀ ಊರು ಸುತ್ತಾಡಿ ಸಾಕಾಗೋಯ್ತು. ಒಂದೇ ಬೀರಿದ ಬಾಕಿರೋದು. ಅಲ್ಲೋಡು ಅಜ್ಜಿ ಮೊಮ್ಮಗ ಒತ್ಕೊಂಡ್ ಬರ್ತಾ ಹೋದಾರೆ. ಬೇಗ ಹೆಜ್ಜೆ ಹಾಕೊಂಡು ಸೋಂಬೇರಿ. ಅಯ್ಯೋ ಅಜ್ಜಿ, ಈ ಚೀಲ ಬಾಳ ಇದೆ, ನಾನೇನ್ ಮಾಡ್ಲಿ? ಅಜ್ಜಿ ನಿಲ್ಲು. ನಮ್ಮನೆ ಅಕ್ಕಪ್ಪ ನಿಲ್ಲಿಸ್ತೀರಾ? ನಾವೇನ್ ಮಾಡಿದ್ವಿ?
ಹೇಳ್ತೀನಿ ಹೇಳ್ತೀನಿ. ಆ ಚೀಲದಲ್ಲಿ ಏನಿದೆ? ನಮ್ ಚೀಲ ನಮ್ಗಿಷ್ಟ, ನಿಮಗ್ ಯಾಕೆ ಹೇಳ್ಬೇಕು? ಆ ಚೀಲ ಕೊಡೋ. ಅಜ್ಜಿ ಎಲ್ಲವರೆಗೂ ನಾನ್ ಕೊಡಲ್ಲ. ಕೊಡೋ. ಕೊಡಲ್ಲ. ಕೊಡೋ. ಕೊಡಲ್ಲ. ಕೊಡೋ. ಕೊಡಲ್ಲ. ಕೊಡೋ. ಕೊಡಲ್ಲ. ಅಯ್ಯೋ ಅಯ್ಯೋ, ನನ್ನ ಅನ್ಯಾಯವೇ, ನನ್ನ ಚೀಲನೇ ಬೀಳ್ಸಿದ್ರೋಳು. ತಪ್ಪಾಯ್ತು ಅಜ್ಜಿ, ನಾವು ನಿಮ್ ಸಹಾಯ ಮಾಡ್ತೀವಿ. ಹೌದು ಸಪ್ಪ, ಇನ್ನು ಕಣ್ಣು ಸಿಕ್ಕಿಲ್ಲ ಅಂದ್ರೆ ನಂಗೆ ನೀನೇನಪ್ಪ ಮಾಡ್ಲಿ? ಏನು ಚಿಂತೆ ಮಾಡಬೇಡ, ಹೋಗಿದ್ದು ಬೇರೆ, ನಾವ್ ಈ ಊರನ್ನೇ ಇರ್ಬೋದು. ಕಲ್ಲು ಸಿಕ್ಕುದು ನೋಡು. ನಿನ್ ಕಡೆ ನಮ್ಮನ್ನ ಅಕ್ಕಪ್ಪ ನಿಲ್ಲಿಸ್ತೀರಾ? ನಾವೇನ್ ಮಾಡಿದ್ವಿ? ಹೇಳ್ತೀನಿ ಹೇಳ್ತೀನಿ. ಆ ಮರ್ಸಲ್ಲಿ ಏನಿದೆ? ಏನಿರುತ್ತೆ? ನಾವ್ಯಾಕೆ ನಿಮ್ಗೆ ಹೇಳ್ಬೇಕು? ಅರಮನೆಯಲ್ಲಿ ಕಳ್ತನ ಆಗಿದೆ. ಮಡ್ಕೆ ಭತ್ತ ಸುತ್ತಿರ ನೋಡಿದ್ರೆ ಗೊತ್ತಾಗತ್ತೆ ನೀವೇ ಕಳ್ಳು ಅಂತ. ಸರಿ, ನಾವೆಲ್ಲ ಕಳ್ಳು, ನೀವೇ ನೋಡ್ಕೊಡಿ. ಅಯ್ಯೋ, ನೀರ? ಹೌದು, ನೀರ. ನೀರಿಗೆ ಬಟ್ಟೆ ಹಾಕಿ ಸುತ್ತಿದ್ದೀರಾ? ಅದಾ, ತುಂಬಾ ಬಿಸಿಲಿದೆಯಲ್ಲ, ಅದಕ್ಕೆ ನೀರ್ ಬಿಸಿ ಆಗ್ಬಾರ್ದು ಅಂತ ತಣ್ಣಗಿರ ಬಟ್ಟೆ ಸುತ್ತೀನಿ. ಸರಿ ಸರಿ, ನೀವು ನೋಡಿ. ಮಂತ್ರಿಗೆ ಹೇಳೋಣ. ಎಲ್ಲೂ ಹೆಂಗಿದ್ದೀರಾ? ಸೂಪರ್ ಆಗಿ ಇರ್ತೀರಾ ಬಿಡಿ. ಯಾಕೆ, ನಾನು ಅಡುಗೆ ಮನೆಗೆ ಬಂದು ತುಂಬಾ ದಿವಸ ಆಗೋಯ್ತು, ಅದಕ್ಕೆ ಕೇಳಿದೆ. ಇವಾಗ ಯಾರನ್ನ ನೋಡೋ ಸ್ಟೈಲ್, ಇವಾಗ ನಂಗೆ ಟೈಮ್ ಇಲ್ಲ ಮಾತಾಡಕ್ಕೆ. ಇವಾಗ ಯಾರನ್ನ ಬಂದು ನೋಡೋ ಸ್ಟೈಲ್, ಏನಾನ ಸಿಕ್ಕಿದ್ರೆ ತಿನ್ಕೊಂಡು ಕದ್ದಾಕೂಡೋಣ ಇಲ್ಲಿಗೆ. ಏನಿದೆ? ಕೆಂಪಣ್ಣು ಕೆಂಪಣ್ಣು, ಎಲ್ಲಾನು ಕರ್ದು ನಾನ. ಬಂದು ಬಂದು ಕೆಂಪಣ್ಣು. ಏನು ಕೆಂಪಣ್ಣ? ಇವತ್ತು ನಮ್ಗೆಲ್ಲ ಹಬ್ಬನೇ ಬೀಳೋ. ಇವತ್ತಿಗೆ ಆಯ್ತು, ನಾಳೆ ಏನ್ ಮಾಡೋಣ? ಇವತ್ತಿಗಾಯ್ತು, ನಾಳೆ ಏನ್ ಮಾಡೋಣ? ನಾಳೆ ನಾಳೆ ನೋಡ್ಕೊಡೋಣ. ಇವತ್ತಿನ್ನು ಇಲ್ಲ, ಓನ್ ಹೇಳಿ ಸರಿನೇ. ನಾಳೆನು ಯೋಚನೆ ಮಾಡ್ಬೇಕು. ನಾವು ಈ ದೊಡ್ಡ ಅನ್ನ ಹೆಂಗ್ ಎತ್ಕೊಂಡು ಹೋಗೋದು? ನಾವು ತಿಂಡಿ ತಿಂಡಿ ತಕ್ಷಿ ಮಾಡ್ಕೊಂಡಿದೀವ, ಬನ್ನಿ ಎತ್ಕೊಂಡು ಹೋಗೋಣ. ಇವೇಗಲ್ಲ, ನೀವ ಕಣ್ಣು ಮಾಡ್ತೀನಿ. ರಾಜಂಗೆ ಈ ವಿಷಯ ಹೇಳ್ತೀನಿ, ಅವಾಗ ಮಾಡ್ತೀನಿ ನಿಮ್ಗೆ. ಕಲ್ಲು ಯಾರಂತ ಸಿಗ್ಲಿಲ್ವಾ? ನಂಗೆ ಗೊತ್ತು ಕಲ್ಲು ಯಾರಂತ. ಅಡ್ಗೆ ಬರ್ತಡೆ, ಒಂದ್ ಸ್ವಲ್ಪ ಸಕ್ಕರೆ ಉಂಡೆ ತಗೊಂಡ್ ಬನ್ನಿ. ಅಲ್ಲೋಡ ಇರುವೆ ಅಂತೆ. ನಿಲ್ಸಿ, ನಾನು ಹೇಳ್ತಾ ಇರೋದು ನಿಜ. ಇವರೇ ಕಲ್ಲು. ಇವ್ರು ಸಾಕ್ಷಿ. ಮೇ ಮೇಲೆ ಇರೋದು ಕಲ್ಲಂಗಡಿಯನ್ನು ಸಾಕ್ಷಿ. ಇರುವೆಗಳ ನೀವ ಕಲ್ಲಂಗಡಿ ಅಂತ ತಿಂದಿದ್ದು? ಹೌದು ಹೌದು, ನಾವೇ ತಿಂದಿ. ತುಂಬಾ ರುಚಿಯಾಗಿತ್ತು. ನನ್ನ ಮುಂದೆ ತಿಂದು ಅಲ್ಲೇ ಒಪ್ಪಿಕೊಂಡೀರಾ? ಮಂತ್ರಿಗಳೇ, ಇವ್ನ ಸೆರೆ ಮನೆಗೆ ತಳ್ಳಿ. ತಪ್ಪಿಸಿಕೊಂಡಾಡ, ಇವನ್ನ ಹಗ್ಗದಿಂದ ಕಟ್ಟಿ ಹಾಕಿ. ತಪ್ಪಿಸಿಕೊಂಡರೆ ಇವನ್ನ ಬೆಂಕಿಗೆ ಹಾಕಿ. ನಿಲ್ಸಿ, ನಾಂಗಳಿಗೆ ನೀವೇನ್ ಮನುಷ್ಯರು ಜನ, ಹಂಗೆ ನಾವು ಇರುವೆಗಳಿಗೆ ಜನ.
ನೀವು ನಮ್ಮನ್ನ ಕಾರಲ್ಲಿ ಹೊಸ್ತಾಕಿ ಸಾಯಿಸ್ತೀರಾ. ನೀವು ಅಮ್ಮ ಅರಮನೆ ಮನೆ ಅರಮನೆ ಕಟ್ಟಿಸ್ಕೊತೀರ, ನಮ್ ಕುತ್ತುಗೋಡ್ ಒದ್ದಾಕ್ತೀರಾ. ನಮಗೂ ಒಂದು ಅಪ್ಪ ಅಮ್ಮ ಅಜ್ಜಿ ತಾತ ಅಂತ ಕುಟುಂಬ ಇದೆ. ಅದು ನಿಮ್ ಕತೆ ಸಾಕಾಗಿದೆ. ನಮ್ ಕುಟುಂಬ ಎಲ್ಲ ಸಾಯಿಸಿ. ನಮಗೂ ಅಕ್ಕಿದೆ, ಭೂಮಿ ಮೇಲೆ ಅಕ್ಕಿದೆ. ಹೌದು ಹೌದು ಅಕ್ಕಿದೆ, ಇನ್ನದಕ್ಕೂ ಅಕ್ಕಿದೆ. ಹೌದು ಹೌದು ಅಕ್ಕಿದೆ. ನನ್ನ ತಪ್ಪು ಬಲಿವಾಯಿತು, ನನ್ನನ್ನು ಕ್ಷಮಿಸಿ. ಇನ್ನ ಮುಂದೆ ಕೇಳಿ, ನಿಮ್ಮ ಮನೆಯ ಮುಂದೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೀಟಗಳಿಗೆ ಊಟ ಮತ್ತೆ ನೀರು ಕೊಳ್ಳಬೇಕು. ಇದು ನನ್ನ ಆತಮೆ. ಕಲ್ಲಂಗಡಿ ರಾಜಂಗೆ ಜೈ, ಕಲ್ಲಂಗಡಿ ರಾಜಂಗೆ ಜೈ.